ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಬಟರ್ ಫ್ರೂಟ್ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ನನ್ನ ಒಂದು ಚಿಕ್ಕ ವಿಡಿಯೋ. ಬಟರ್ ಫ್ರೂಟಲ್ಲಿ ಬೇಜಾನು ವೆರೈಟೀಸ್ ಇದೆ. ಇವಾಗೆಲ್ಲ ಆ್ಯಶು, ಜೆಮ್ಯಾಶು, ಪಿಂಕರ್ಟನ್ನು ಈ ಥರ ತುಂಬ ವೆರೈಟೀಸ್ ಬಂದಿದೆ. ಅದನ್ನೆಲ್ಲ ಬೆಳಿಬೇಕು ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಾನು ಗ್ರಾಫ್ಟೆಡ್ ಗಿಡನೇ ತಂದಿದ್ದು. ಇದೆಲ್ಲ ಬಂದು ಬಲೂನು ಮತ್ತು ಬಲ್ಬ್ ವೆರೈಟೀಸ್ ತಂದು ಹಾಕಿದ್ದೆ. ನಾನು ನಾರ್ಮಲಿ ಬೀಜದ ಗಿಡನೂ ಇದೆ, ಕಸಿ ಗಿಡನೂ ತುಂಬ ಇದೆ. ಬಟ್ ನನ್ನ ಕಸಿ ಗಿಡ 4 ಗಿಡ ಈ ಥರ ಒಣಗೋಗಿದ್ದಾವೆ. ಇದು ಲಾಸ್ಟ್ ಇಯರ್ ನೋಡಿರ್ಬೋದು ನನ್ನ ವೀಡಿಯೋಸಲ್ಲಿ. ನಾನು ವೀಡಿಯೋಸ್ ತುಂಬ ಹಾಕಿದ್ದೀನಿ. ಲಾಸ್ಟ್ ಇಯರ್ ತುಂಬ ಕಾಯಿ ಬಿಟ್ಟಿತ್ತು. ಈ ಒಂದು ಗಿಡದಲ್ಲಿ 15 kg ಕಾಯಿ ಬಿಟ್ಟಿತ್ತು. ತುಂಬ ದೊಡ್ಡ ಗಿಡನೇ ಆಗಿತ್ತು. ವಿತಿನ್ 3 ಇಯರ್ಸಲ್ಲಿ ಇದು ಕಾಯಿ ಬಿಟ್ಟು ಗಿಡನೇ ಒಣಗೋಯ್ತು. ಇಷ್ಟು ದೊಡ್ಡ ಗಿಡ ಒಣಗೇ ಹೋಯ್ತು. ಈ ಥರ ಅಷ್ಟೊಂದು ನಾವು ದುಡ್ಡು ಕೊಟ್ಟು ತಂದಾಕಿ 1 ವರ್ಷಕ್ಕೆ ಒಣಗೋದ್ರೆ ಲಾಸ್ ಆಗುತ್ತೆ. ಆದಷ್ಟು ನಿಮಗೆ ಸಿಕ್ಕಷ್ಟು ಬೆಲೆ ಸಿಗಲಿ, ಒಂದು ಒಳ್ಳೆ ಲಾಂಗ್ ಲೈಫ್ ಬರಬೇಕು ಅಂದರೆ ಆದಷ್ಟು ಬೀಜ ಗಿಡನೇ ಪ್ರಿಫರೆನ್ಸ್ ಮಾಡಿ, ಲೋಕಲ್ ವೆರೈಟೀಸೇ ಪ್ರಿಫರೆನ್ಸ್ ಮಾಡಿ. ನಮಸ್ಕಾರ.